ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಅವರ್ ಚಾನಲ್ ಡಿಯರ್ ವ್ಲಾಗರ್ ಲಕ್ಷ್ಮಿ. ಇವತ್ತು ನಾನು ಈ ವಿಡಿಯೋದಲ್ಲಿ ನನ್ನ ಈವ್ನಿಂಗ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ನಿಮ್ಮ ಸಪೋರ್ಟ್ ಅನ್ನೋದು ನಮಗೆ ತುಂಬ ಮುಖ್ಯ ಆಗುತ್ತೆ. ನನ್ನ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ನನ್ನ ಮೂಗುತಿ ಮುರಿದೋಗಿತ್ತು. 2 ಡೇಸ್ ಆಯಿತು ಮುರಿದೋಗಿ. ಇವತ್ತಾದ್ರೂ ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು 2 ಡೇಸಿಂದ ಅನ್ಕೊತಾ ಇದ್ದೀನಿ, ಆಗ್ತಾನೆ ಇಲ್ಲ. ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಗೋಲ್ಡ್ ಶಾಪ್ಗೆ ರೆಡಿ ಆಗ್ತಿದ್ವಿ. ನೋಡಿ ಈ ಥರ ಮುರಿದೋಗಿದೆ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಇದು ಏನು ಹೇಳಿ ರಿಂಗ್ದು, ಹೇರ್ ರಿಂಗ್ದು ಕೂಡ ಮುರಿದೋಗಿರೋದು ಹಂಗೆ ಇತ್ತು. ಅದನ್ನು ಹಂಗೆ ಇಟ್ಟಿದ್ದೆ. ಅದು ಇದು ಹಾಕ್ಬಿಟ್ಟು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಶಾಪಲ್ಲಿ ಬಂದು, ಅದೇ ಸರಿ ಹೋಗುತ್ತೆ, ಅದನ್ನೇ ಸರಿ ಮಾಡ್ಬೋದು ಮುರಿದೋಗಿರೋದನ್ನೇ ಅಂತ ಹೇಳಿದ್ರು. ಬಟ್ ಅದು ಕೂಡ ಓಲ್ಡ್ ಆಗಿತ್ತಲ್ಲ, ಏನಕ್ಕೆ ಬೇರೆದೇ ಹೊಸದೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡು ಇವಾಗ ಮನೆಗೆ ಬಂದ್ವಿ. ಇನ್ನು ಈವ್ನಿಂಗು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಾರು ಕೂಡ ಏನಿರಲಿಲ್ಲ, ಸಾರು ಕೂಡ ಮಾಡಬೇಕಾಗಿತ್ತು. ಅದರಿಂದ ಇವತ್ತಿನ ಅಡುಗೆಗೆ ಅಲಸಂದಿ ಕಾಳು ಮತ್ತು ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ರೈಸ್ಗೂ ಕೂಡ ಚೆನ್ನಾಗಿರುತ್ತೆ, ಮುದ್ದೆಗಾದರೆ ಇನ್ನೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ತಿಂದುಬಿಟ್ರೆ. ಈ ಥರ ನೀವು ಯಾವಾಗಾದರೂ ಟ್ರೈ ಮಾಡಿದ್ದೀರಾ? ನಮ್ಮ ಕಡೆ ಎಲ್ಲ ತುಂಬ ಜಾಸ್ತಿ ಮಾಡ್ತಾರೆ. ಇದು ಕಾಳು ಸೀಸನ್ ಬರುತ್ತಲ್ಲ, ಆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಆಲ್ರೆಡಿ ಇದೆಲ್ಲ ಬೇಯಿಸ್ಬಿಟ್ಟಿದ್ದೀನಿ. ಅಲಸಂದಿ ಕಾಳು, ಆಲೂಗಡ್ಡೆ, ಹಸಿಮೆಣ್ಸಿನ್ಕಾಯಿ ಮತ್ತು ಬದನೆಕಾಯಿ ಇದೆಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ 1 ವಿಷಲ್ ಬೇಯಿಸ್ಕೊಂಡಿದ್ದೆ. 1 ವಿಷಲ್ ಬಂದರೆ ಸಾಕು, ಮೆತ್ತಿಗೆ ಬೆಂದೋಗಿರುತ್ತೆ. ಇದು ಪಾತ್ರೆಯಲ್ಲೂ ಕೂಡ ಬೇಯಿಸ್ಕೋಬೋದು, ಆದರೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಕುಕ್ಕರಲ್ಲಿ 1 ವಿಷಲ್ ಇಟ್ಕೊಂಡಿದ್ದೆ. ಅದೆಲ್ಲ ಬೆಂದಾದಮೇಲೆ ಅದರಲ್ಲಿ ನೀರು ಸಪ್ರೇಟ್ ಮಾಡಿಬಿಟ್ಟು ಅದು ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ, ಕಟ್ ಮಾಡಿಬಿಟ್ಟು. ಈ ಗೊಜ್ಜು ಸ್ವಲ್ಪ ಖಾರ ಜಾಸ್ತಿ ಇಟ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಜ್ವರ ಬಂದಾಗ ಬಾಯೆಲ್ಲ ಕಹಿ ಕಹಿ ಅನಿಸ್ತಾ ಇರುತ್ತಲ್ಲ, ಸೊ ಅಂಥ ಟೈಮಲ್ಲಾದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಒಂದು ವೇಳೆ ಈ ರೆಸಿಪಿ ನಿಮ್ಗೆ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ, ಯಾರ್ಯಾರಿಗೆ ಬೇಕಂತ. ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ವಿಡಿಯೋ ಮಾಡಿ ತೋರಿಸ್ತೀನಿ ಡೀಟೇಲಾಗಿ. ಇನ್ನು ಗೋಲ್ಡ್ ಶಾಪ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಮೂಗುತಿ ಜೊತೆಗೆ ಇದು ರಿಂಗ್ ಕೂಡ ಒಂದು ತಗೊಂಡೆ, ಸಿಲ್ವರ್ದು. ಅಂದರೆ ಕೈಗೆ ತುಂಬ ದಿನದಿಂದ ಅನ್ಕೊತಾ ಇದ್ದೆ ತಗೊಬೇಕು ಅಂತ. ಬೇರೆಯವ್ರು ಇಟ್ಕೊಂಡಿರ್ತಾರಲ್ಲ, ಸೊ ಅದು ನೋಡಿ ಇಷ್ಟ ಆಯಿತು. ಗೋಲ್ಡ್ ರಿಂಗ್ ಇದ್ದು ಕೂಡ ಯಾಕೋ ಸಿಲ್ವರ್ ರಿಂಗ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಡೈಲಿ ಯೂಸ್ಗೆ ಅನ್ಕೊತಾ ಇದ್ದೆ. ತಗೊಂಡು ಬಂದೆ. ಅದ್ರ ಜೊತೆಗೆ ಇದು ಕೂಡ ಯಾವ ಥರ ತಗೊಂಡೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ. ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಬೆಳ್ಳುಳ್ಳಿ ಜಜ್ಕೊತಾ ಇದ್ದೀನಿ. ತುಂಬ ಬೇಗ ರೆಡಿ ಆಗೋಗುತ್ತೆ ನಮಗೆ, ಸ್ವಲ್ಪ ಟೈಮಲ್ಲೇ. ಜಸ್ಟ್ ಒಂದು 5 ನಿಮಿಷ ಸಾಕೋದು ಬೆಂದರೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇದೆಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ, ಅಲಸಂದಿ ಕಾಳು, ಹಸಿಮೆಣ್ಸಿನ್ಕಾಯಿ, ಬದನೆಕಾಯಿ, ಆಲೂಗಡ್ಡೆ ಇದನ್ನೆಲ್ಲ ಕೈಯಿಂದನೇ ತಿವಿಚ್ಕೊಂಡು, ಮತ್ತು ಅದ್ರ ಜೊತೆಗೆ ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲ ಕಲಿಸ್ಬಿಟ್ಟು, ಕೊತ್ತಂಬರಿ, ಉಪ್ಪು ಇದೆಲ್ಲ ಕಲಿಸ್ಬಿಟ್ರೆ ಅಷ್ಟೇ ರೆಡಿ ಆಗೋಗುತ್ತೆ. ಈ ಟೈಮಲ್ಲಿ ಅಲಸಂದಿ ಕಾಳು ಹಸಿದು ಸಿಗೋದು ಕಷ್ಟನೇ. ಇದು ಒಣಗಿದ ಕಾಲಲ್ಲಿ ಕೂಡ ಮಾಡ್ಕೋಬೋದು, ಚೆನ್ನಾಗೇ ಇರುತ್ತೆ. ನಾನು ಮಾಡಿದ್ದು ಹಸಿ ಅಲಸಂದಿ ಕಾಳಿಂದನೇ. ಟೌನು ಮತ್ತು ಸಿಟಿಲಲ್ಲಿರೋರ್ಗಾದರೆ ಆರಾಮಾಗೆ ಸಿಗುತ್ತೆ. ಇದು ದುಡ್ಡೊಂದಿರಬೇಕಷ್ಟೇ, ಏನು ಬೇಕಾದರೂ ಸಿಗುತ್ತೆ. ಇವಾಗ ನೋಡಿ ಎಲ್ಲ ರೆಡಿ ಆಗಿದೆ. ಇನ್ನು ಇದೆಲ್ಲ ತಿವಿಚ್ಕೊಂಡ್ಬಿಟ್ಟು, ಅಂದರೆ ಕಾಲು ಮಾತ್ರ ಅಲಸಂದಿ ಕಾಳು ಸಪ್ರೇಟ್ ಮಾಡಿಕೊಂಡು, ಇನ್ನು ಅದೆಲ್ಲ ತಿವಿಚ್ಕೊಂಡು ಇದಾಕಿ ಕಲಿಸ್ಬಿಟ್ರೆ ರೆಡಿ ಆಗೋಗುತ್ತೆ ಗೊಜ್ಜು. ಅದೆಲ್ಲ ತೋರ್ಸೋಕ್ಕೆ ಹೋಗಿಲ್ಲ ಇದರಲ್ಲಿ. ಸೊ ಇಷ್ಟು ನೋಡಿ, ಬಿಸಿ ಬಿಸಿ ಮುದ್ದೆ ಮತ್ತು ಅಲಸಂದಿ ಕಾಳು ಗೊಜ್ಜು ರೆಡಿ ಆಗೋಯ್ತು. ಇದು ನಮ್ಮ ಇವತ್ತಿನ ಡಿನ್ನರ್. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟು ಇವತ್ತಿನ ವ್ಲಾಗ್. ಇದು ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇವಾಗ ಎಲ್ಲರೂ ಕೂತ್ಕೊಂಡು ಡಿನ್ನರ್ ಮಾಡ್ತಾ ಇದ್ದೀವಿ.
ಆವಾಗೇ ಹೇಳಿದ್ನಲ್ಲ ರಿಂಗ್ ಒಂದು ತಗೊಂಬಂದೆ ಅಂತ ಹೇಳ್ಬಿಟ್ಟು. ನೋಡಿ ಇದೆ ಈ ಥರದ್ದು ತಗೊಂಡೆ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು. ಇನ್ನೊಂದೇನೆಂದರೆ ನನ್ನ ಬೆರಳು ಸೈಜ್ ಸಿಗೋದೇ ಕಷ್ಟ. ಎಲ್ಲೋದ್ರೂ ಕೂಡ ಹುಡುಕಿ ಸಾಕಾಗೋಗುತ್ತೆ ನನ್ನ ಸೈಜು. ಸೊ ಇಷ್ಟು ಇವತ್ತಿನ ಲಾಗು. ಬಾಯ್ ಬಾಯ್.